ನಮಸ್ಕಾರ ಆತ್ಮೀಯ ರೈತ ಬಂದವ್ರೆ. ನಾವಿಲ್ಲಿ ಅತನಿ ಕೆಬಿ ಹತ್ರ ಬಂದಿದ್ದೆವು. ಇಲ್ಲಿ ಒಂದು ರೈತರ ಸಮಸ್ಯೆ ಐತಿ, ನಮ್ಗೊಂದಿಟ್ಟ ಬರ್ರಿ ಅಂತಂದ್ರ ಅವ್ರ. ನಾನು ಸೋಮಯ್ಯ ಮಠಪತಿ ವಿಚಾರವಂತರ ವೇದಿಕೆ ಸದಸ್ಯ ಮಾತಾಡೋದು. ಮತ್ತ ಮುಂಜಾನೆ ನಾವು ಸಾಹೇಬ್ರಿಗೆ ಭೇಟಿಯಾಗಿ ಹೋಗಿದ್ದೆವು. ಆದ್ರೆ ಇದೇ ರೀತಿ ಅವ್ರಿಗೆ 4 ದಿನ ಎಡ್ತಕ್ಸಾಗಿತ್ತಾರು. ಹೇಳ್ರಿ ನಿಮ್ದು ಏನೇನಾಗೈತಿ? ರೊಟ್ಟೆಟ್ಟಿಂದ ಸರ್ ಮಾತಾಡೋದ್ರಿ. ಮತ್ತ ಮಣ್ಣಿಂದ ಬಂದಿವ್ರಿ, ಪಾರ್ಟ್ನರ್ಸ್ ಬಾರಾಕ್ ಕೊಡ್ತಿದ್ರಿ. ಬಾರಾಕ್ ಹೋಗಂತ ಮತ್ 4 ಗಂಟೆ ಕೊಡ್ತಿದ್ರಿ. ನಮ್ಮನ್ನ ನಮ್ಗೆ ದನಗಳು ಕುಡಿಯಾಕ ನೀರ್ ಇಲ್ರಿ. ಮತ್ ದಯವಿಟ್ಟು ಅವ್ರು ಕೊಡ್ತಂದ್ ನಮ್ 4 ದಿವಸ ಎಡ್ತಾಕ್ಸಿ ಈಗ ನಮಗೆ ಕಳ್ಸಾತಾರ್ರಿ. ಮತ್ ದಯವಿಟ್ಟು ಇಲ್ಲಿ ಬಂದ್ರು ಆಫೀಸರ್ಗಳು ಯಾರು ನಮ್ಗೆ ಖಾತ್ರಿ ತಗೋಬಾರು. ಕೇರ್ ಅಂಬುದ ಒಬ್ರಿಗೊಬ್ರು ಇದನ್ನ ಮಾಡ್ಬಾರ್ರಿ. ನಿಮ್ದು ಸರ್ ಇದ ಒಂದೇ ಸಲ ಸಮಸ್ಯೆ ಆಗ್ತದ. 4 ಸಲ ಟಿಸಿದ 3ನೇ ಸಲ ಇಲ್ಲಿ ಬಂದ್ರ ನಾವು. ಬಂದ್ ಏನಾಗೈತ್ರಿ, ಫಸ್ಟ್ ಎಲ್ಲ ಬಂದಿರಿ. ಅವಾಗ ಕೊಟ್ಟ ಇಲ್ಲಿದ ಬಿದ್ದು ಕೊಟ್ಟು ಕಳ್ಸಿರಿ. ಎಲ್ರಿ ಉಗಾರ್ ಕಳ್ಸಿರಿ. ಉಗಾರ್ಕ್ ಹೋಗಿ ಕೈಲಿಂದ ಬಡಿ ಹಾಕೊಂಡ್ ಹೋಗಿ ತಾನಿಟ್ಟಿರಿ. ಇಲ್ಲ ಇಲ್ಲಿ ಚೆಕ್ ಮಾತ್ ಕುಣಿಸಿದ್ರಿ. ಅದ ಬರೀ ಆಯಿಲ್ ಗೊಜನ ಐತ್ರಿ. ಆಯಿಲ್ ಗೊಜನ ಅಲ್ಲಿ ನಮ್ಮಿದ್ದ ಹಳ್ಳಿ ಒಳಗ ಇರ್ತಾರಲ್ಲ ಲೈಮನ್, ಅವ್ರಿಗೆ ಹೇಳಿದ್ರು ಅದ ಹಂಗ ಗೊಜ್ಜದ ಅದು ಮಾತ್ ಸುಡಿತ್ರಿ. ಮತ್ತ ಉಗಾರ್ ಕಳಿಸಿರಿ ಅವ್ರ. ಮತ್ತ ಉಗಾರ್ಕ ಕಳಿಸಿರಿ. ಉಗಾರ್ ಕಳ್ಸ ಮತ್ತೊಂದ್ಸಲ ಎಣ್ಣೆ ಸಲ ಉಗಾರ್ಕ ತಗೊಂಬಂದಿರಿ. ಅದು ಆಯಿಲ್ ಗೋಯಿಸ್ತ್ರಿ. ಅವ್ರ ಲೈಮನ್ ಆಯ್ತು ಇದು ಸುಟ್ಟ ಬಳಕ್ರೆ ಒಂದ್ ದಿನ ಲೈಮನ್ ನಮ್ ತೀಸಿ ಹರಿವತ್ ಸುಟ್ಟತ್ರಿ. ಲೈಮನ್ ನಮ್ ಮರದನ ಇಳಿಸ್ಕೊಟ್ರಿ. ನಾವ್ ಮಾನ್ಯ ಸುಟ್ಟತ್ರಿ, ನೀನ್ ಇಳಿಸ್ಕೊಟ್ರಿ. ಇವತ್ ಕುಡ್ದು ಟಿ ಶರ್ಟ್ ಹೇಳ್ಯಾರ. ಇವತ್ತಾರು ಕೊಡ್ಲಾಗ್ತಾ ಇಲ್ರಿ. ದೊಡ್ಡ ಸರ್ ಏನಂದ್ರ ಈಗ ಅವ್ರ ಇಲ್ಲ ನಾಟ್ಯಾರಿ. ನಾವು ಇದ್ರಲ್ಲ 4 ಗಂಟೆಕ ಕೊಡ್ತೇವೆ ಹೇಳ್ರಿ. ಗಾಡಿ ತಗೊಂಬಂದ್ರಿ. ಅಲ್ಲಿ ಗಾಡಿ ಬಾಡಿ ಮಾಡ್ಕೊಂತ ಸರ್. ಇವ್ರದ್ದು ಇದ ನಮ್ಗೆ ಒಟ್ಟ ಕೆಬಿ ಬಂದ್ರೆ ಕಂಟಿನ್ಯೂ ಇದ ಬರ್ತಾರ ವರ್ಕ್ ಐತ್ರಿ. ಅವ್ರು ಮತ್ತೊಂದ್ ಏನ್ ರೈತರು ಮೊತ್ತ ನೋಡ್ಲಕ್ ಇವ್ರು ಸಾಧ್ಯ ಇಲ್ರಿ ಸರ್. ನಾಳೆ ಬಾ ಅನ್ನೋದ್ರಿ. ಕುಡ್ಲಾಕ ದನಗಳು ನೀರ್ ಇಲ್ರಿ. ನಮ್ಗ್ ಮತ್ತೊಂದ್ ಏನ್ ಕೊಡ್ಬೇಡ್ರಿ, ನಮ್ ಬೆಳಿ ಕಾರ್ಗೆ ಏನ್ ಬೇಡ್ರಿ, ನಮ್ ದನ ಕುಡ್ಲಾಕ್ ನೀರ್ ಕುಡಿಲ್ರಿ ಅವ್ರು ಸರ್. ಕೆನಾಲ್ ನೀರ್ ಬಂದವ್ರಿ, ಕೆಟ್ಟ ಕೆಮಿಕಲ್ ಐತ್ರಿ. ನಮ್ ದನ ಕುಡಿಯಂಗಿಲ್ರಿ. ನಮ್ಗ್ ಬೋರ್ ನೀರ್ ಅನುಕೂಲ ಮಾಡಿ ಅವ್ರ ಕೆಬಿ ಅವ್ರ ಒಂದ್ ಟ್ಯಾಂಕರ್ ಕಳಿಸ್ಕೊಟ್ರೆ ಮುಗಿದೋತ್ರಿ. ನಮ್ಗೆ ನಮ್ಗೆ ಕುತ್ತಿಗೆ ಬಂದೈತ್ರಿ ಸರ್. ಲಾಸ್ಟ್ ಇಲ್ಲಿ ಇವ್ರ ಕೆಬಿಗೆ ಬರೋದು ಗಾಡಿ ಬಾಡಿಗೆ ಪರ್ಸನಲ್ ನಂಬರ್ ಇರ್ತಾರ ಸರ್. ಅವ್ರ ಏನ್ ಮಾಡ್ತಾರ, ಈಗ ನಮಗ್ ಕೂಡ ನಂಬರ್ ಬೇರೆ, ಅವ್ರ ತಕ್ಕ ಒಂದ್ ಪರ್ಸನಲ್ ಬೇರೆ ಇರತ್ರಿ. ಅವ್ರು ನಾವ್ ಫೋನ್ ಹಚ್ಚಿರ ಅವ್ರು ಎತ್ತಂಗಿಲ್ಲ. ನಮ್ಮ ತರ್ರಿ ಅವ್ರ ಯಾರೇ ಬೇರೆದವ್ರ ಹಚ್ಚಿರ ಫೋನ್ ಎತ್ತಾರ್ರಿ. ಪರ್ಸನಲ್ ನಂಬರ್ ಇಲ್ಲಿ ಯಾರು ಕೇಳ್ಬೇಕು ಕೊಡಂಗಿಲ್ರಿ. ಬರೋಬರಿ. ರೈತ ಬಾಂಧವರಲ್ಲಿ ಒಂದು ವಿನಂತಿ, ಒಂದು ದಿನ ಬಿಲ್ ತುಂಬೋದು ತಡ ಆತಂದ್ರ ಲೋಕಲ್ ಲೈಮನ್ ಇರ್ತಾನಲ್ಲ, ಅವ್ರ ಏನ್ ಮಾಡ್ತಾರು, ಪಕ್ಕಡ್ ತಂದ ಸರ್ವಿಸ್ ಅವ್ರ ಕಟ್ ಮಾಡಕ್ ಬರ್ತಾರ. ಇವ್ರ 3-4 ದಿನ ಆತ ಇಲ್ಲಿ ಎಡ್ತಾಕ್ಲಾಗಿತ್ತಾರ ರೈತರ. ಸಂಪನ್ನ ಅವ್ರ ಸಾಹೇಬ್ ಅಂತ ಹೇಳಿ ಇಲ್ಲಿ ಆಫೀಸರ್ ಅದಾರ, ನಾವು ಭೇಟಿ ಇದೀವಿ. ಅವ್ರಿಗೆ ನಾವು ಮುಂಜಾನೆ ಕೇಳಿದಾಗ ಏನಂದ್ರು, ನಾವ್ ಈಗ ಇಲ್ಲ ಅಂದ್ರೆ ನೀವ್ ಏನ್ ಮಾಡೋರ್ ಅದಿರಿ ಅತ್ತಾರ. ಅವ್ರ ಇಲ್ಲ ಅಂದ್ರೆ ಏನ್ ಮಾಡೋರ್ ಅದಿರಿ ಅನ್ನಕ, ನೀವು ಆಫೀಸರ್ ಅದಿರಿ, ನೀವನ ಹದಿಮ್ಯಾಗ ಕೂತ್ ವ್ಯಾಪಾರ ಮಾಡತ್ತಿಲ್ಲ, ಬೇಕಾರ್ ತೋರಿ ಬೇಡಾದ್ರ ಬಿಡ್ರಿ ಅನ್ನಕ. ಒಬ್ಬ ಅಧಿಕಾರಿ ಏನ್ ಮಾತಾಡ್ಬೇಕನ್ನೋ ಪರಿಜ್ಞಾನ ಕೂಡ ಇಲ್ಲ. ಇಂತ ಸಂಪನ್ನ ಅವ್ರ ಸಾಹೇಬ ಅಧಿಕಾರಿನ ಸದ್ಯಕ್ಕೆ ನಾವು ಸಸ್ಪೆಂಡ್ ಮಾಡ್ರಿ ಅಂತ ಹೇಳ್ತೀವಿ ನಾವು. ಯಾಕಂದ್ರೆ ಈ ಸಾಹೇಬ್ರನ್ನ ಬೇರೆ ಕಡೆ ವರ್ಗಾವಣೆ ಮಾಡ್ರಿ, ಆ ತಾಲೂಕು ಹಾಳಿಗೆ ಹಚ್ತಾರ ಇವ್ರ. ಅದಕ್ಕಾಗಿ ನಾವು ಸರ್ಕಾರಕ್ಕೆ ಒಂದು ಏನು ಆಗ್ರಹ ಮಾಡ್ತೀವಿ, ಇಂತ ಸಾಕಷ್ಟು ರೈತರಿಗೆ ಮೋಸ ಮಾಡಬಾರ್ದ. ಇವ್ರನ್ನ ಈ ತಾಲೂಕು ಬಿಟ್ಟು ಬೇರೆ ತಾಲೂಕಿಗೆ ವರ್ಗಾವಣೆ ಮಾಡ್ರಿ ಅಂದ್ರೆ ಅದನ್ನು ಹಾಳಿಗೆ ಹಚ್ತಾರು. ಅದಕ್ಕಾಗಿ ಸರ್ಕಾರಕ್ಕೆ ಒಂದು ವಿನಂತಿ ಮಾಡ್ತೀವಿ, ಇವ್ ಸಂಪನ್ನ ಅವ್ರ ಸಾಹೇಬ್ರನ್ನ ಸಸ್ಪೆಂಡ್ ಮಾಡ್ರಿ, ಒಳ್ಳೆ ಅಧಿಕಾರಿನ ಅತನಿ ತಾಲೂಕಿಗೆ ಕೊಡ್ರಿ. ಎಷ್ಟು ಹೇಳ್ತೀವ್ರಿ ನಾವು. ಈ ರೈತರ ಸಮಸ್ಯೆನ ನೀವು ಕೇಳಿರಿ, ನೋಡೋಣ 8 ದಿನದಾಗ ಬಗೆಹರಿಸ್ತಾರಲ್ಲ. ಇನ್ನೊಮ್ಮೆ ಬಂದ್ ನಾವು ಹೇಳ್ತೀವಿ, ಅಲ್ಲಿ ತಕ ಬಿಡ್ತೀವಿ ನಾವು. ನಮಸ್ಕಾರ.